ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಟೈಮ್ ಮಷಿನ್ ನ ಕಂಡಿಡಿದು ಟೈಮ್ ಟ್ರಾವೆಲ್ ನ ಮಾಡ್ಕೊಂಡು ಬಂದಿದ್ದೀನಿ. ಅಂಡ್ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಗುತ್ತೆ ಅಂತ ನಾನು ಮುಂಚೆನೆ ನಿಮಗೆ ಸ್ಪಾಯ್ಲರ್ ನ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಾನು ಮುಂದಿನ ವಾರದ ಸ್ಮ್ಯಾಕ್ ಡೌನ್ ನ ನೋಡಿದ್ದೀನಿ. ಮುಂದಿನ ವಾರದ ಸ್ಮ್ಯಾಕ್ ಡೌನ್ ಅಂದ್ರೆ ಗೋ ಹೋಮ್ ಎಡಿಷನ್ ಫಾರ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಂತಾನೆ ಹೇಳ್ಬಹುದು. ಸೊ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಗುತ್ತೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ಥ್ಯಾಂಕ್ಸ್ ಗಿವಿಂಗ್ ನ ಸ್ಪೆಷಲ್ ಎಪಿಸೋಡ್ ಆಗಿರುತ್ತೆ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಸೂಪರ್ ಸ್ಟಾರ್ಸ್ ಗಳಿಗೆ ಬ್ರೇಕ್ ನ ಕೊಡೋದಕ್ಕೆ ನೆನ್ನೆ ಸ್ಮ್ಯಾಕ್ ಡೌನ್ ಆಯ್ತಲ್ಲ, ಅದಾದ್ಮೇಲೆ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ಕೂಡ ಟೇಪ್ ಮಾಡ್ಕೊಂಡಿದ್ರು ಅಂತಾನೆ ಹೇಳ್ಬಹುದು. ಶೋನ ಓಪನಿಂಗ್ ಅಲ್ಲಿ ನಮಗೆ ಜೇ ಉಸೋ ಹಾಗೆ ರೂಸೆವ್ ಅವರ ನಡುವೆ ಲಾಸ್ಟ್ ಟೈಮ್ ಇಸ್ ನೌ ಟೂರ್ನಮೆಂಟ್ ನ ಕ್ವಾರ್ಟರ್ ಫೈನಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇ ಉಸೋ ಅವರು ವಿಕ್ಟರಿನ ಗಳಿಸ್ಕೊತಾರೆ. ಇದಾದ್ಮೇಲೆ ನಮಗೆ ಮಿಸ್ ಆಗಿ ನಿಕ್ ಕಾರ್ಡಿಸ್ ಅವರ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಸೆಗ್ಮೆಂಟ್ ಅಲ್ಲಿ ನಮ್ಮ ನಿಕ್ ಕಾರ್ಡಿಸ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ ಮಿಸ್ ಅವರು ಶೇಮೆಸ್ ಅವರ ರಿಪ್ಲೇಸ್ಮೆಂಟ್ ಆಗಿದ್ದಾರೆ ಈ ಒಂದು ಲಾಸ್ಟ್ ಟೈಮ್ ಇಸ್ ನಾವು ಟೂರ್ನಮೆಂಟ್ ಅಲ್ಲಿ ಅಂತ. ನಮ್ಮ ಶೇಮೆಸ್ ಅವರಿಗೆ ಇಂಜುರಿ ಆಗಿ ಅವರು ಈ ಒಂದು ಟೂರ್ನಮೆಂಟ್ ಇಂದ ಹೊರಗಡೆ ಹೋದ್ರಲ್ವಾ, ಅದಕ್ಕೋಸ್ಕರ ಮಿಸ್ ಅವ್ರನ್ನ ಡಬ್ಲ್ಯೂ ಟೂರ್ನಮೆಂಟ್ ಅಲ್ಲಿ ಶೇಮೆಸ್ ಅವರ ರಿಪ್ಲೇಸ್ಮೆಂಟ್ ಆಗಿ ಹಾಕಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದಾದ್ಮೇಲೆ ನಮಗೆ ಚೆಲ್ಸಿಯಾ ಗ್ರೀನ್ ಅವರ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಸೆಲೆಬ್ರೇಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಸೆಲೆಬ್ರೇಷನ್ ಸಾಗ್ತಾ ಇರಬೇಕಾದ್ರೇನೆ ಜೇಡ್ ಕಾರ್ಗಿಲ್ ಅವರು ಬಂದು ಚೆಲ್ಸಿಯಾ ಗ್ರೀನ್ ಅವ್ರನ್ನ ಇಂಟರಪ್ಟ್ ಕೂಡ ಮಾಡ್ತಾರೆ. ಅಂಡ್ ಪ್ರಾಬಬ್ಲಿ ಡಬ್ಲ್ಯೂ ಅವರು ಜೇಡ್ ಕಾರ್ಗಿಲ್ ಹಾಗೆ ಚೆಲ್ಸಿಯಾ ಗ್ರೀನ್ ಅವರ ಫ್ಯೂಡ್ ನ ಅಥವಾ ಮ್ಯಾಚ್ ನ ಪ್ಲಾನ್ ಮಾಡ್ತಿದೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಈ ಒಂದು ಸೆಗ್ಮೆಂಟ್ ನಮಗೆ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಷ್ಟೇ ಅಲ್ಲ, ನಮ್ಮ ಮಿಸ್ ಹಾಗೆ ಎಲಿನೈಟ್ ಅವರ ನಡುವೆ ಸ್ಮ್ಯಾಕ್ ಡೌನ್ ನಲ್ಲಿ ಲಾಸ್ಟ್ ಟೈಮ್ ಇಸ್ ನೌ ಟೂರ್ನಮೆಂಟ್ ನ ಕ್ವಾರ್ಟರ್ ಫೈನಲ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಒರಿಜಿನಲ್ ಆಗಿ ಶೇಮೆಸ್ ಹಾಗೆ ಎಲಿನೈಟ್ ಅವರ ನಡುವೆ ಮ್ಯಾಚ್ ಆಗಬೇಕಾಗಿತ್ತು, ಬಟ್ ನಮ್ಮ ಶೇಮೆಸ್ ಅವರಿಗೆ ಶೋಲ್ಡರ್ ಇಂಜುರಿ ಆಗಿರೋ ಕಾರಣ ಈ ಒಂದು ಮ್ಯಾಚ್ ಅಲ್ಲಿ ಮಿಸ್ ಅವ್ರನ್ನ ಶೇಮೆಸ್ ಅವರ ರಿಪ್ಲೇಸ್ಮೆಂಟ್ ಆಗಿ ಡಬ್ಲ್ಯೂ ಅವರು ಆಗ್ತಾರೆ. ಆದ್ರೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಮಿಸ್ ಅವರು ಗೆಲ್ಲೋದಿಲ್ಲ, ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಲಿನೈಟ್ ಅವರು ಮಿಸ್ ಅವ್ರನ್ನ ಸೋಲ್ಸೋದ್ರ ಮುಖಾಂತರ ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಕಬೂಕಿ ವಾರಿಯರ್ಸ್, ಲ್ಯಾಶ್ ಲೆಜೆಂಡ್, ನಾಯಾ ಜಾಕ್ಸ್ ಹಾಗೆ ಬೆಕ್ಕಿ ಲಿಂಚ್ ಅವರ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಲೆಕ್ಸಾ ಬ್ಲಿಸ್, ಶರ್ಲ್ ಫೇರ್, ರಿಯಾ ರಿಪ್ಲಿ, ಇಯೋಸ್ಕೈ ಅಂಡ್ ಏಜಲಿ ಅವರ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ವಿಮೆನ್ಸ್ ವಾರ್ ಗೇಮ್ ಮ್ಯಾಚಿನ ಅಡ್ವಾಂಟೇಜ್ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ನಲ್ಲಿ ಮಾಡ್ತಾರೆ. ಶರ್ಲ್ ಫೇರ್ ಹಾಗೆ ಆಸ್ಕಾ ಅವರ ನಡುವೆ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರ ಟೀಮ್ ನ ಮೆಂಬರ್ ಈ ಒಂದು ವಾರ್ ಗೇಮ್ ಅಲ್ಲಿ ನಂಬರ್ 3 ಅಲ್ಲಿ ಎಂಟ್ರಿನ ಕೊಡಬಹುದು. ಹಿಂಗೆ ಆ ಟೀಮ್ ನ ಮೆಂಬರ್ ಗೆ ಅಡ್ವಾಂಟೇಜ್ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶರ್ಲ್ ಫೇರ್ ಅವರು ಆಸ್ಕಾ ಅವರನ್ನ ಸೋಲ್ಸೋದ್ರ ಮುಖಾಂತರ ತನ್ನ ವಾರ್ ಗೇಮ್ ಟೀಮಿಗೆ ಅಡ್ವಾಂಟೇಜ್ ನು ಕೂಡ ತಗೊಂಡು ಬಂದಿದ್ದಾರೆ. ಇಷ್ಟೇ ಅಲ್ಲ, ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ಅಲ್ಲಿ ನಮಗೆ 5-on-5 ಟ್ರೆಡಿಷನಲ್ ಸರ್ವೈವರ್ ಸೀರೀಸ್ ಎಲಿಮಿನೇಷನ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಟೀಮ್ ಸ್ಯಾಮಿ ಝೈನ್ ವರ್ಸಸ್ ಟೀಮ್ MFT ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಟಾಮಾ ಟೋಂಗಾ ಅವರು ಶಿನ್ಸ್ಗೆ ನಾಕಮೂರಾ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಅದಾದ್ಮೇಲೆ ರೇ ಫಿನಿಕ್ಸ್ ಅವರು ಟೋಂಗಾ ಲೋವಾ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಅಂಡ್ ಟಲ್ಲಾ ಟೋಂಗಾ ಅವರು ಅಲೆಕ್ಸ್ ಶೆಲಿಯಾ ಹಾಗೆ ಕ್ರಿಸ್ ಸಾಬಿನ್ ಅವ್ರನ್ನು ಕೂಡ ಎಲಿಮಿನೇಟ್ ಮಾಡ್ತಾರೆ. ಅಂಡ್ ಟಾಮಾ ಟೋಂಗಾ ಅವರು ರೇ ಫಿನಿಕ್ಸ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಅಂಡ್ ಈ ಕಡೆ ನಮ್ಮ ಸ್ಯಾಮಿ ಝೈನ್ ಅವರು ಟಾಮಾ ಟೋಂಗಾ ಹಾಗೆ ಟಲ್ಲಾ ಟೋಂಗಾ ಇಬ್ರನ್ನು ಕೂಡ ಎಲಿಮಿನೇಟ್ ಮಾಡಿಬಿಡ್ತಾರೆ. ಬಟ್ ಅಲ್ಲಿ ನಮ್ಮ ಸೋಲೋ ಸಿಕೋವ್ ಅವರು ಬಂದು ಸ್ಯಾಮಿ ಝೈನ್ ಅವ್ರನ್ನ ಎಲಿಮಿನೇಟ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅಂಡ್ MFT ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದೆ. ಅಷ್ಟೇ ಅಲ್ಲ, ಸೋಲೋ ಸಿಕೋವ್ ಅವರು ಸೋಲ್ ಸರ್ವೈವರ್ ಕೂಡ ಆಗ್ತಾರೆ. ಅಂಡ್ ಸೋಲೋ ಸಿಕೋವ್ ಅವರು ಗೆದ್ದ ಕೂಡಲೇ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ವೈಡ್ 6 ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ವೈಡ್ 6 ಅವರು ಬಂದು ಸೋಲೋ ಸಿಕೋವ್ ಅವರನ್ನ ಸುತ್ತುವರಿತಾರೆ. ಹಿಂದೆಯಿಂದ ನಮ್ಮ ಅಂಕಲ್ ಔಡಿ ಅವರು ಬಂದು ಸೋಲೋ ಸಿಕೋವ್ ಅವರಿಗೆ ಸಿಸ್ಟರ್ ಆಬೆಗಲ್ ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಈಗ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ವೈಡ್ 6 ಹಾಗೆ MFT ಅವರ ನಡುವೆ ಒಂದು ಫ್ಯೂಡ್ ನ ಪ್ಲಾನ್ ಮಾಡಿದೆ ಅಂತಾನೆ ಹೇಳ್ಬಹುದು. ಅಂಡ್ ಹಿಂಗೆ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ನ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಒಂದು ಟಿಪಿಕಲ್ ಬೋರಿಂಗ್ ಸ್ಮ್ಯಾಕ್ ಡೌನ್ ಅಂತಾನೆ ಹೇಳ್ಬಹುದು. ಬಟ್ ಇಲ್ಲಿ ಗೈಸ್, ನನಗೆ ಕನ್ಫ್ಯೂಸ್ ಆಗ್ತಿರೋ ವಿಚಾರ ಏನಪ್ಪಾ ಅಂದ್ರೆ, ಡಬ್ಲ್ಯೂ ಅವರು ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ನ ಬಿಲ್ಡ್ ನ ಕಂಪ್ಲೀಟ್ ಆಗಿ ಸ್ಮ್ಯಾಕ್ ಡೌನ್ ನಲ್ಲಿ ಮಾಡ್ತಾ ಇದ್ರೆ, ಮೆನ್ಸ್ ವಾರ್ ಗೇಮ್ ಮ್ಯಾಚ್ ನ ಬಿಲ್ಡ್ ನ ಕಂಪ್ಲೀಟ್ ಆಗಿ ಮಂಡೇ ನೈಟ್ ರಾ ಅಲ್ಲಿ ಮಾಡ್ತಾ ಇದೆ. ಯಾಕಂದ್ರೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ನ ಅಡ್ವಾಂಟೇಜ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಕ್ತು. ಅಂಡ್ ನೆಕ್ಸ್ಟ್ ಮಂಡೇ ನೈಟ್ ರಾ ಅಲ್ಲಿ ಮೆನ್ಸ್ ವಾರ್ ಗೇಮ್ ಮ್ಯಾಚ್ ನ ಅಡ್ವಾಂಟೇಜ್ ಮ್ಯಾಚ್ ನ ಡಬ್ಲ್ಯೂ ಅವರು ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ, ಸ್ಮ್ಯಾಕ್ ಡೌನ್ ಹೇಗಿತ್ತು ಇದನ್ನೆಲ್ಲದನ್ನು ಕೂಡ ಕೇಳಿಸ್ಕೊಂಡ ಮೇಲೂ ಕೂಡ ನೀವು ಮುಂದಿನ ವಾರದ ಸ್ಮ್ಯಾಕ್ ಡೌನ್ ನ ನೋಡ್ತಿರೋ ಇಲ್ವೋ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.